ಅಂತ ಕೆಟ್ಟ ಪರಿಸ್ಥಿತಿ ಅದು. ನೀರಾವರಿ ಯೋಜನೆಗಳಿಗೆ ಗಮನ ಕೊಟ್ಟರು. ನಾವು ಕೊಟ್ಟದ್ದನ್ನೇ ಪೂಜಾ ಮಾಡ್ಕೊತ ತೆಗೆಡ್ತಾ ಇದ್ದಾರೆ ಹೋಗ್ತೀವಿ, ಏನೂ ಆಗಿಲ್ಲ. ಅದಕ್ಕೆ ನಾನು ಸಿದ್ದರಾಮಯ್ಯನವ್ರಿಗೆ ಒತ್ತಾಯ ಮಾಡಿ ಅಭಿವೃದ್ಧಿ ಕಡೆ ಗಮನ ಕೊಟ್ಟು, ರೈತರ ಕಡೆ ಗಮನ ಕೊಟ್ಟು, ಬಡವರಿಗೆ ಸಿಗಬೇಕಾದಂಥ ಯೋಜನೆಗಳ ಬಗ್ಗೆ ಗಮನ. ಅದನ್ನು ಬಿಟ್ಟು ಗ್ಯಾರಂಟಿ ಕೊಡ್ತೀನಿ ಅಂತ ಭಜನೆ ಮಾಡ್ಕೊತಾರೆ, ಜನರಿಗೆ ಮೋಸ ಮಾಡುವಂಥದ್ದನ್ನು ಬಿಡಬೇಕು ಅಂತ. ಈಗ ಕಾಂಗ್ರೆಸ್ ಹೈಕಮಾಂಡ್ ಯಾರ ತೂಕ ಜಾಸ್ತಿ ಆಗತ್ತೋ ಅವರಿಗೆ ಮನ್ನಣೆ ಕೊಡ್ತೈತಿ ಅಂತ ಹೇಳ್ರಿ. ಯಾವ ತರದ ತೂಕ ಅಂತ ಹೇಳಿ? ತೂಕ ಅವ್ರಿಗೆ ಬರ್ತದೆ. ದೆಹಲಿಯಲ್ಲಿ 60 ವರ್ಷ ಅದನ್ನೇ ಮಾಡಿದ್ದಾರೆ, ತೂಕನೇ ಮಾಡಿದ್ದಾರೆ, ಬೇರೆ ಏನು ಮಾಡಿದ್ದಾರೆ. ಅವ್ರಿಗೆ ಗೊತ್ತಿದೆ, ಸರಿಯಾದಂಥ ತಕ್ಕಡಿ ಇಟ್ಟಿರ್ತಾರೆ ತೂಕ. ಈಗ ಪೈಪೋಟಿ ಅದರಲ್ಲಿ ಅದ್ರಾಗ ಯಾರು ತೂಕ ಜಾಸ್ತಿ ಆಗ್ತದೆ ಅವ್ರು ಅಂದ್ರೆ ಜನ ಬೆಂಬಲನೋ ಶಾಸಕರ ಮೂರು ಗುಂಪಿನಲ್ಲಿ ಒಂದು ಸಿದ್ದರಾಮಯ್ಯ ಗುಂಪು, ಒಂದು ಡಿ.ಕೆ. ಶಿವಕುಮಾರ್ ಗುಂಪು, ಒಂದು ಲಿಂಗಾಯತರ ಗುಂಪು. ದಲಿತರ ಏನು ಲೆಕ್ಕಕ್ಕಿಲ್ಲ ಕಾಂಗ್ರೆಸ್ನಲ್ಲಿ. ಸುಮ್ಮನೆ ಅವರೇ ಹೇಳ್ಕೊತಾರೆ, ನಾನು ರೇಸ್ನಲ್ಲಿದ್ದೀನಿ, ನಾನು ಮುಖ್ಯಮಂತ್ರಿ ಆಗ್ಬೇಕಂತ, ಯುವ ಮುಖ್ಯಮಂತ್ರಿ ಆಗ್ಬೇಕಂತ ಅವ ಹೇಳ್ತಾನೆ, ಅವ ಮುಖ್ಯಮಂತ್ರಿ ಆಗ್ಬೇಕಂತ ಇವ ಹೇಳ್ತಾನೆ. ತಮ್ಮೊಳಗೆ ಹೇಳ್ಕೊಡು. ಜಿ ಪರಮೇಶ್ವರ್ ಅವರು ಮುಖ್ಯಮಂತ್ರಿ ಆಗ್ಬೇಕು ಆಕಾಂಕ್ಷಿ. ಜಿ ಪರಮೇಶ್ವರ್ ಅವರು 6 ವರ್ಷ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಧ್ಯಕ್ಷರಾಗಿ ಪಕ್ಷ ಕಟ್ಟಿದ್ರು. ಅವಾಗೇ ಮಾಡಬೇಕಾಗಿತ್ತು. 2013ರಲ್ಲೇ ಮಾಡಬೇಕಾಗಿತ್ತು, ಮಾಡೋದಲ್ಲ. ಸೋತಿದ್ರು, ಅದಕ್ಕೆ ಮಾಡಿಲ್ಲ ಅಂತ ಹೇಳ್ತಾರೆ. ಹಾಗಾದ್ರೆ ಈಗ ಮಾಡಬೇಕಾಗಿತ್ತು 2023ರಲ್ಲಿ, ಮಾಡೋದಲ್ಲ. ಇವು ಸುಮ್ಮನೆ ಅದು ನಮ್ಮಲ್ಲಿ ಒಂದು ತೋಳಿಂದು ಮತ್ತು ಹೋರಿದು ಕಥೆ ಅದಲ್ಲ, ಹಂಗೆ ಹೋರಿದು ಗಂಗೆದೊಗಲು ಜೋಕಾಡ್ತಿತ್ತ, ತೋಳದನ್ನತ್ತಿತ್ತದು ಕಳಚಿ ಬೀಳ್ತದ ತಿನ್ನಬೇಕು. ಹಂಗೆ ದಲಿತರು ಅಷ್ಟು ಕರ್ನಾಟಕದಲ್ಲಿ ಕಾಂಗ್ರೆಸ್ನಲ್ಲಿ ಇರುವಂಥವ್ರು ಆ ಲೆಕ್ಕಕ್ಕೆ. ಸರ್, ರಾಜ್ಯದಲ್ಲಿ ದಲಿತ ಸಿಎಂ ಕೇಳಿ ಬರ್ತಾ ಇರೋದು ಇದು ಮೊದಲನೇ ಸರಿ ಅಲ್ಲ. ಈಗ ಬಿಜೆಪಿ ಅದೇ ಅಜೆಂಡಾ ಇಟ್ಕೊಂಡು ಮುಂದಿನ ಬಾರಿ ದಲಿತ ಸಿಎಂ ಕ್ಯಾಂಡಿಡೇಟ್ ಅಂತ ಘೋಷಣೆ ಮಾಡ್ತದ ಅಂತ ನಿಮ್ಮ ನಿರೀಕ್ಷೆ ಏನು? ಆ ರೀತಿ ಕಾಂಗ್ರೆಸ್ನವ್ರ ತರ ಹೇಳಿ ಮೋಸ ಮಾಡುವಂತ ಕೆಲಸ ಮಾಡೋದು ಮತ್ತು ನಾವು ಘೋಷಣೆ ಮಾಡುವಂತ ಸಮಯ ಇನ್ನೂ ಬಂದಿಲ್ಲ. ಸಮಯ ಬಂದಾಗ ಖಂಡಿತವಾಗಿ